ಮಾತೆ ಮರಿಯಮ್ಮನವರ ಭಕ್ತಾದಿಗಳೇ, ನಿಮ್ಮೆಲ್ಲರಿಗೂ ಮುಸ್ಸಂಜೆಯ ಶುಭಾಶಯಗಳು. ಈಗ ನಾವೆಲ್ಲರೂ ಪ್ರವೇಶ ಗೀತೆಯಲ್ಲಿ ಭಾಗವಹಿಸೋಣ. ನಮ್ಮೆಲ್ಲರ ಮನಗಳನ್ನು ಆ ದೇವರು ನಡೆಸುವಂತೆ ಪ್ರಾರ್ಥಿಸೋಣ. Maria.
ಈಗ ಪುಣ್ಯಕ್ಷೇತ್ರದ ಧರ್ಮಕೇಂದ್ರದ ಗುರುಗಳು ವೇದಿಕೆ ಮೇಲಿರುವ ಮುಖ್ಯ ಅತಿಥಿಗಳನ್ನು ಸ್ವಾಗತಿಸಿ ಅವರೆಲ್ಲರನ್ನು ನಮಗೆ ಪರಿಚಯಿಸುತ್ತಾರೆ. ಮಾನ್ಯ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳೇ, ಹಾನರಬಲ್ KJ ಜಾರ್ಜ್ ಸರ್ ಅವರೇ, ಹಾನರಬಲ್ ರಿಜ್ವಾನ್ ಸರ್ ಅವರೇ, ಆರ್ಚ್ ಬಿಷಪ್ ಪೀಟರ್ ಮಚಾರ್ ಅವರೇ, ಗುರುಗಳೇ, ಮಾತೆ ಮರಿಯಮ್ಮನ ಭಕ್ತಾದಿಗಳೇ, ನಿಮಗೆಲ್ಲರಿಗೂ ಕೂಡ ನಮಸ್ಕಾರಗಳೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತೇವೆ. ಸಾವಿರಾರು ಭಕ್ತಾದಿಗಳು ಬಂದು ತಮ್ಮ ಬೇಡಿಕೆಯನ್ನು ಕೋರಿಕೆಯನ್ನು ಸಮರ್ಪಿಸುವಂತಹ ಈ ಪವಿತ್ರ ಸ್ಥಳದಲ್ಲಿ ನಮ್ಮನ್ನು ಪ್ರೋತ್ಸಾಹಿಸಲು ಹಾಗೂ ನಮ್ಮ ಭಕ್ತಿಯುತ ಕಾರ್ಯಗಳನ್ನು ಅಂಗೀಕರಿಸಲು, ನಮ್ಮ ಪ್ರೀತಿಯನ್ನು ಹಂಚಿಕೊಳ್ಳಲು ನಮ್ಮೊಂದಿಗೆ ನಮ್ಮ ಮುಖ್ಯಮಂತ್ರಿಗಳಾದ ಮಾನ್ಯ ಶ್ರೀ ಸಿದ್ದರಾಮಯ್ಯರವರು ನಮ್ಮೊಂದಿಗೆ ಬಂದಿದ್ದಾರೆ. ಅವರನ್ನು ಇಲ್ಲಿ ನೆರೆದಿರುವ ಎಲ್ಲರ ಪರವಾಗಿಯೂ ನಮ್ಮ ಮಹಾಧರ್ಮಾಧ್ಯಕ್ಷರಾದ ಅತಿ ವಂದನೆಯ ಪೀಟರ್ ಮಚವದ ಅವರ ಪರವಾಗಿಯೂ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ನಮ್ಮ ಪ್ರೀತಿಯ ಮುಖ್ಯಮಂತ್ರಿಗಳನ್ನು ಸನ್ಮಾನಿಸಬೇಕಾಗಿ ನಮ್ಮ ಪ್ರೀತಿಯ ಅತಿ ವಂದನೆಯ ಪೀಟರ್ ಮಚಾದರ್ ಅವರನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ನಮ್ಮ ಪ್ರೀತಿಯನ್ನು ಸ್ವೀಕರಿಸಿದ ಮುಖ್ಯಮಂತ್ರಿಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ನಮ್ಮ ಪ್ರಿಯ ನೆಚ್ಚಿನ ಹಾನರಬಲ್ ಮಿನಿಸ್ಟರ್ KJ ಜಾರ್ಜ್ ಅವರನ್ನು ಪ್ರೀತಿಯಿಂದ ಈ ಒಂದು ಹಬ್ಬಕ್ಕೆ ಬಂದಿರುವ ಕಾರಣ ಅವರನ್ನು ಸನ್ಮಾನಿಸಬೇಕಾಗಿ ನಾನು ನಮ್ಮ ಮಹಾಧರ್ಮಾಧ್ಯಕ್ಷರಾದ ಪೀಟರ್ ಮಚಾದರ್ ಅವರನ್ನು ಕೇಳಿಕೊಳ್ಳುತ್ತೇನೆ. ಅದೇ ರೀತಿ ನಮ್ಮ ಶಿವಾಜಿನಗರ್ ಕಾನ್ಸ್ಟಿಟ್ಯೂಯೆನ್ಸಿ MLA ಹಾನರಬಲ್ ರಿಜ್ವಾನ್ ರವರನ್ನು ಮಹಾಧರ್ಮಾಧ್ಯಕ್ಷರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರನ್ನು ಸನ್ಮಾನಿಸಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಹಾಗೂ ನಮ್ಮೊಂದಿಗೆ ನಜೀರ್ ಅಹಮದ್ ಇವರು ಕೂಡ ಪೊಲಿಟಿಕಲ್ ಸೆಕ್ರೆಟರಿ, ಇವರು ಕೂಡ ಭಾಗವಹಿಸಲು ಬಂದಿರುತ್ತಾರೆ. ಅವರನ್ನು ಕೂಡ ನಮ್ಮ ಮಹಾಧರ್ಮಾಧ್ಯಕ್ಷರಾದ ಅತಿ ವಂದನೆಯ ಪೀಟರ್ ಮಚಾದರ್ ಅವರು ಸನ್ಮಾನಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೂ ಈ ವೇಳೆಯಲ್ಲಿ ಮಹಾಧರ್ಮಾಧ್ಯಕ್ಷರನ್ನು, ಗುರುಗಳನ್ನು, ನೆರೆದಿರುವ ಎಲ್ಲ ಭಕ್ತಾದಿಗಳನ್ನು, ನನ್ನ ಪ್ರೀತಿಯ ಸಹೋದರ ಸಹೋದರಿಯರೆಲ್ಲರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಈಗ ಈ ನಮ್ಮ ಭಕ್ತಾದಿಗಳನ್ನು ಹಾಗೂ ನೆರೆದಿರುವ ಪ್ರತಿಯೊಬ್ಬರನ್ನು ಉದ್ದೇಶಿಸಿ ಕೆಲವೊಂದು ಮಾತುಗಳನ್ನು ಹಾಡಬೇಕಾಗಿ ನಮ್ಮ ಮುಖ್ಯಮಂತ್ರಿಗಳಾದ ಮಾನ್ಯ ಶ್ರೀ ಸಿದ್ದರಾಮಯ್ಯರವರನ್ನು ನಾನು ಪ್ರೀತಿಯಿಂದ ಗೌರವದಿಂದ ಸ್ವಾಗತಿಸುತ್ತೇನೆ. Now I welcome Archbishop to speak few words. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯವರೇ, ನಮ್ಮವರು ಹಾಗೂ ವಿಶೇಷವಾಗಿ ನಮ್ಮಲ್ಲಿ ಯಾವಾಗೂ
ಹಾಜರಿದಂಥ ಮಿಸ್ಟರ್ ಜಾರ್ಜ್ ಕೆ ಜಾರ್ಜ್, ಇಂಧನ ಮಂತ್ರಿಗಳೇ, ನಮ್ಮ ನೆಚ್ಚಿನ ಶಾಸಕರಾದ ಶ್ರೀ ರಿಜ್ವಾನ್ ಅವರೇ, ವೇದಿಕೆ ಮೇಲೆ ಹಾಜರಿದಂಥ ನಮ್ಮ ಎಲ್ಲ ಗಣ್ಯರೇ, ಗುರುಮಿತ್ರರೇ, ಕನ್ಯಾಸ್ತ್ರೀಯರೇ ಹಾಗೂ ಪ್ರೀತಿಯ ಭಕ್ತಾದಿಗಳೇ, ಬಹಳ ಸಂತೋಷದಿಂದ ನಾವಿಲ್ಲಿ ನೆರೆದಿದ್ದೇವೆ ಮತ್ತು ನಮ್ಮ ಸಂತೋಷದಲ್ಲಿ ಪಾಲ್ಗೊಳ್ಳಲು ನಮ್ಮ ಮುಖ್ಯಮಂತ್ರಿಗಳು ವಿಶೇಷವಾಗಿ ನಮ್ಮನ್ನು ಬಂದು ಭೇಟಿ ಮಾಡಲಿಕ್ಕೆ ಬಂದಿದ್ದಾರೆ. ಬಹಳ ಸಂತೋಷ. ಮಾತೆ ಮರಿಯಮ್ಮನವರ ಆಶೀರ್ವಾದ ಸದಾ ಅವರ ಮೇಲೆ ಹಾಗೂ ನಮ್ಮ ಸರ್ಕಾರ ಮೇಲೆ ಇರಲಿ ಅಂದ್ಕೊಂಡು ನಾವು ಬೇಡಿಕೊಳ್ಳುತ್ತೇವೆ. ನಮ್ಮ ಮುಖ್ಯಮಂತ್ರಿಗಳು ರಾಜ್ಯಕ್ಕೆ ಒಬ್ಬ ತಂದೆ ಇದ್ದ ಹಾಗೆ, ಈತ ಫಾದರ್ ಆಫ್ ದ ಸ್ಟೇಟ್. ನಾವು ಯಾವಾಗಲೂ ಹೇಳ್ತೇವೆ ಇಂಗ್ಲೀಷ್ನಲ್ಲಿ, ದೇರ್ ಈಸ್ ಅ ಡಿಫರೆನ್ಸ್ ಬಿಟ್ವೀನ್ ಅ ಪಾಲಿಟಿಷಿಯನ್ ಆ್ಯಂಡ್ ಅ ಸ್ಟೇಟ್ಸ್ಮನ್. ಅ ಪಾಲಿಟಿಷಿಯನ್ ಆ್ಯಂಡ್ ಅ ಸ್ಟೇಟ್ಸ್ಮನ್, ರಾಜಕಾರಣಿ ಮತ್ತು ರಾಜ್ಯ ನೀತಿಗೆ ತಜ್ಞರ ಸ್ಟೇಟ್ಸ್ಮನ್ ಅಂತೇವೆ. ಯಾವ ಸ್ವಲ್ಪ ವ್ಯತ್ಯಾಸ ಇದೆ. ರಾಜಕಾರಣಿಗಳು ಬಹುಶಃ ಅವರು ಒಳ್ಳೆಯದು ಮಾಡಬೇಕು, ಆದರೆ ತಮ್ಮ ದೃಷ್ಟಿಕೋನ, ತಮ್ಮ ಪಾರ್ಟಿ ತಾತ್ಕಾಲಿಕ ಸಹಾಯ ಮಾಡಬೇಕು, ನಾವು ಒಳ್ಳೇದು ಮಾಡಬೇಕು ಅಂದ್ಕೊಂಡು ಅವರನ್ನು ಕೂತಿದ್ದಾರೆ. ಆದರೆ ಒಬ್ಬ ಸ್ಟೇಟ್ಸ್ಮನ್, ನಾನು ಮಾಡಿದ್ದದ್ದು ಇವತ್ತಲ್ಲ, ಶಾಶ್ವತ ಇರಬೇಕು ಮತ್ತು ಎಲ್ಲ ಜನರಿಗೆ, ನನಗೆ ವೋಟ್ ಹಾಕಿದ ಜನರು ಅಥವಾ ವೋಟ್ ಹಾಕದೇ ಇದ್ದ ಜನರಿಗೆ, ಎಲ್ಲ ಜಾತಿ ಮತ ಭೇದ ಇಲ್ಲದೆ ಎಲ್ಲರಿಗೂ ನಾವು ಸಹಾಯ ಕೊಡಬೇಕು, ಒದಗಿಸಬೇಕು ಅಂದ್ಕೊಂಡು ಒಬ್ಬ ಸ್ಟೇಟ್ಸ್ಮನ್, ರಾಜ್ಯ ನೀತಿ ತಜ್ಞರು ಯಾವಾಗಲೂ ಯೋಚನೆ ಮಾಡ್ತಾರೆ. ವಿಶೇಷವಾಗಿ ನಮ್ಮ ಮುಖ್ಯಮಂತ್ರಿಗಳು, ನಾನು ಹೇಳಲಿಕ್ಕೆ ಬಯಸ್ತೇನೆ, ಯು ಆರ್ ನಾಟ್ ಅ ಪಾಲಿಟಿಷಿಯನ್, ಬಟ್ ಯು ಆರ್ ಇನ್ ದ ಕ್ಯಾಟಗರಿ ಆಫ್ ಅ ಸ್ಟೇಟ್ಸ್ಮನ್. ಯಾಕೆಂದರೆ ಬಡಬಗ್ಗರ, ನಿರ್ಗತಿಕರ, ನಮ್ಮ ಕಾರ್ಮಿಕರ, ರೈತರ, ವಿಶೇಷವಾಗಿ ಅಲ್ಪಸಂಖ್ಯಾತರ ಮತ್ತು ನಮ್ಮ ಕ್ರೈಸ್ತರು ಕೂಡ ನೀವು ನೋಡ್ಕೊಳ್ತಾ ಬಂದಿದ್ದೀರಿ. ದಿಸ್ ಈಸ್ ಅ ಕ್ವಾಲಿಟಿ ಆಫ್ ಅ ಸ್ಟೇಟ್ಸ್ಮನ್, ಬಿಕಾಸ್ ಯು ನೀಡ್ ನಾಟ್ ಬಾವ್ ಎಟ್ ವಾಟ್ ಯು ಆರ್ ಡೂಯಿಂಗ್ ಟುಡೇ. ಆದರೆ ನೀವು ಮಾಡಿದ್ದು ಶಾಶ್ವತ ಇರಬೇಕು, ಜನರಲ್ಲಿ ಪ್ರೀತಿ ಗಳಿಸಬೇಕು ಅಂದ್ಕೊಂಡು ನೀವಿರೋದು, ನಾವು ಮಾಡುವುದು ನಮಗೆ ಭಾಳ ಸಂತೋಷವಾಗ್ತದೆ. ಸರ್, ವಿ ಆರ್ ಹ್ಯಾಪಿ ದಟ್ ಯು ಕೀಪ್ ಅಪ್ ಯುವರ್ ಪ್ರಾಮಿಸಸ್. ನಿಮ್ಮ ಆಶ್ವಾಸನೆ ಕೊಟ್ಟಿದ್ದು ನೀವು ಮಾಡ್ತಾ ಬಂದಿರ್ತಾರೆ, ನಾವು ನೋಡ್ತಾ ಇದ್ದೇವೆ. ಮೊದಲಾಗಿ ನಮ್ಮ ಕ್ರೈಸ್ತರಿಗೆ CDC ಅಥವಾ ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಕೊಡ್ತೀನಿ ಅಂದ್ಕೊಂಡು ಹೇಳಿದ್ದೀರಿ ಮತ್ತು ನೀವು ಮಾಡಿದ್ದೀರಿ. ಅಷ್ಟೇ ಅಲ್ಲದೆ 250 ಕೋಟಿ ಈ ವರ್ಷ ಬಜೆಟ್ನಲ್ಲಿ ನೀವು ಸ್ಯಾಂಕ್ಷನ್ ಮಾಡಿದ್ದೀರಿ. ಬಹುಶಃ ಮುಂದಿನ ದಿವಸಗಳಲ್ಲಿ ಇದು ನಮಗೆಲ್ಲರಿಗೂ ಸಿಗುವುದು ಅಂದ್ಕೊಂಡು ನಾವು ಸ್ವಲ್ಪ ಯೋಚನೆ ಮಾಡಿಕೊಂಡಿದ್ದೇವೆ. ಎರಡನೇದಾಗಿ, ನಮ್ಮ ಜನರಲ್ಲಿ ನಾವು ವಿಶೇಷವಾಗಿ ಹೋದ ವರ್ಷ ಬಂದಿದ್ದಾಗ ನಮ್ಮ ಈ ಬಸಲಿಕಾ ದೇವಾಲಯಕ್ಕೆ, ನಮ್ಮ ಇಡೀ ಬೆಂಗಳೂರಿಗೆ ನಮ್ಮ ಕ್ರೈಸ್ತರ ಒಂದು ತಾಯಿ ಮನೆ ಇದ್ದ ಹಾಗೆ, ಈ ಮನೆಗೆ ಅದನ್ನು ಬಹುಶಃ ಜೀರ್ಣೋದ್ಧಾರ ಮಾಡಲಿಕ್ಕೆ, ರಿಪೇರ್ ರೆನೋವೇಷನ್ ಮಾಡಲಿಕ್ಕೆ 10 ಕೋಟಿ ಕೊಡ್ತೀರಿ ಅಂದ್ಕೊಂಡು ನೀವು ಆಶ್ವಾಸನೆ ಕೊಟ್ಟಿದ್ದೀರಿ. ಅದರಲ್ಲಿ 5 ಕೋಟಿ ನೀವು ಈಗಾಗಲೇ ಬಿಡುಗಡೆ ಮಾಡಿದ್ದೀರಿ ಅಂದ್ಕೊಂಡು ನಮ್ಗೆ ಕೇಳಿ ಬರ್ತದೆ. ಭಾಳ ಸಂತೋಷ. ಥ್ಯಾಂಕ್ ಯು ವೆರಿ ಮಚ್. ಅದೇ ರೀತಿಯಲ್ಲಿ ಬಹುಶಃ ನಾನು ಒಂದು ವಿಷಯ ನಿಮ್ಮ ಹತ್ರ ಇರಬೇಕು, ಅದೇನೆಂದರೆ, ತಾವು ಎಲ್ಲ ಜನರಿಗೆ ಒಂದೇ ದೃಷ್ಟಿ ನೋಡ್ಕೊಂಡು ಬರ್ತಾ ಇದ್ದೀರಿ. ನಾವು ಕ್ರೈಸ್ತರು ಕಡಿಮೆಯರಲ್ಲ, ನಾವು ಅಲ್ಪಸಂಖ್ಯಾತರು ಇರಬಹುದು, ಆದರೆ ಬಹುಸಂಖ್ಯಾತ ಜನರಿಗೆ ನಾವು ಕೂಡ ಸೇವೆ ಸಲ್ಲಿಸ್ತಾ ಇದ್ದೇವೆ. ನಮ್ಮ ಶೈಕ್ಷಣಿಕ ಸಂಸ್ಥೆಗಳ ಮುಖಾಂತರ ನಮ್ಮ ಆಸ್ಪತ್ರೆ ಮತ್ತು ವೈದ್ಯಕೀಯ ಸೇವೆಯನ್ನು ನಾವು ಕೂಡ ಮಾಡ್ತಾ ಇದ್ದೇವೆ.
ಅಂಗವಿಕಲರಿಗೆ, ಮುದುಕರಿಗೆ, ವೃದ್ಧ ಮನೆಯನ್ನು ನಾವು ಮಕ್ಕಳಿಗೆ, ಅನಾಥರಿಗೆ ನಾವು ನೋಡ್ಕೊಳ್ತಾ ಇದ್ದೇವೆ. ಯಾವುದೇ ರೀತಿಯಲ್ಲಿ ನಾವು ಕಡಿಮೆ ಅಲ್ಲ. ಆದರೆ ನಮ್ಮ ಹಿಂದಿನ ಸರ್ಕಾರ ತನ್ನಂಥ ಮಸೂದೆ ನಾವು ಮತಾಂತರ ಮಾಡ್ತೀವಿ ಅಂದ್ಕೊಂಡು ಮಾಡಿದಂಥ ಮಸೂದೆ ತಾವು ವಾಪಸ್ ತಗೊಳ್ತೀರಿ ಅಂದ್ಕೊಂಡು ನಮ್ಮ ಆಶ್ವಾಸನೆ ಕೊಟ್ಟಿದ್ದೀರಿ. ಮತ್ತು ಅದು ಕೂಡ ನೀವು ಮುಂದುವರಿಸಿ ನಮಗೂ ಕೂಡ ಈ ಕಳಂಕುಷ ಒಂದು ರೀತಿಯಲ್ಲಿ ನಮಗೆ ತಲೆ ತಗ್ಗಿಸುವಂಥದ್ದು ಮಾಡೋದು, ಅದನ್ನು ತೆಗಿಬೇಕೆಂದು ಮಾಡ್ತೇವೆ. ಯಾವುದೂ ರೀತಿಯಲ್ಲಿ ನಾವು ರಭಸದಿಂದ ಅಥವಾ ಒತ್ತಡದಿಂದ ನಾವು ಮತಾಂತರ ಮಾಡುವುದಿಲ್ಲ. ಅಷ್ಟೇ ಅಲ್ಲದೆ ಜನರಿಗೆ ನಮ್ಮ ಆಶೆ ತೊಡ್ಡಿ ಬಹುಶಃ ನಾವು ಕೂಡ ಮಾಡುವುದಿಲ್ಲ. ಮಾಡಿದರೆ ನೀವು ಸರ್ಕಾರದ ಕಾಯ್ದೆ ಪ್ರಕಾರ, ನಿಯಮ ಪ್ರಕಾರ ನೀವು ಕೂಡ ಬಹುಶಃ ನಮ್ಮ ಮೇಲೆ ಆ್ಯಕ್ಷನ್ ತಗೋಬೋದು. ಆದರೆ ಒಂದು ಮಸೂದೆ ಮತಾಂತರ ಆ್ಯಂಟಿ ಕನ್ವರ್ಷನ್ ಲಾ ತಂದುಕೊಂಡು ನಾವು ಭಯೋತ್ಪಾದಕರ ಹಾಗೆ ಅಥವಾ ನಾವು ದ್ರೋಹಿ ಹಾಗೆ ಅಂದ್ಕೊಂಡು ಇಲ್ಲ. ಇತ್ತೀಚಿನ ಕಾಲದಲ್ಲಿ ಬಹುಶಃ ನಮ್ಮ ಉತ್ತರ ಭಾರತದಲ್ಲಿ ಬಹಳಷ್ಟು ರಾಜ್ಯಗಳಲ್ಲಿ ಅವರು ಮತಾಂತರ ಈ ಒಂದು ಮಸೂದೆ ತರ್ತಾ ಇದ್ದಾರೆ. ಯಾಕಂದರೆ ಕ್ರಿಸ್ತರು ಅವರು ಮಾಡುವಂಥ ಕೆಲಸದಲ್ಲಿ ಇತರರಿಗೆ ಮೋಸ ಮಾಡ್ತಾರೆ ಅಂದ್ಕೊಂಡು ಇದು ಸರಿಯಲ್ಲ. ಅದಕ್ಕಾಗಿ ನೀವು ಕೊಟ್ಟಂಥ ಶ್ವಾಸನೆ ಪ್ರಕಾರ ನಮಗೂ ಕೂಡ ಈ ಮಸೂದೆಯನ್ನು ತೆಗೆದು ಹಾಕಬೇಕೆಂದುಕೊಂಡು ನಿಮ್ಮಲ್ಲಿ ಕಳಕಳಿಯಲ್ಲಿ ವಿನಂತಿಸುತ್ತೇವೆ. ಅದೇ ರೀತಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೇ, ನಮ್ಮ ಕ್ರೈಸ್ತರಿಗೆ ನೀವು ನೋಡ್ತಾ ಇದ್ದೀರಿ, ಮತ್ತು ವಿಶೇಷವಾಗಿ ಇಲ್ಲಿ ಈ ಸ್ಥಳದಲ್ಲಿ ನಿನ್ನೆ ಅಷ್ಟೇ ನಮ್ಮ ಉಪಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ಬಂದಿದ್ದರು. ಮತ್ತು ಜನರ ಈ ಜನಸಮೂಹವನ್ನು ನೋಡಿಕೊಂಡು ಈ ಕಡೆ ಕೂಡ ಜನರು, ಈ ಕಡೆ ಕೂಡ ಜನರು, ಈ ಕಡೆ ಕೂಡ ಜನರ, ಅದರ ದೇವಾಲಯದಲ್ಲಿ ಹೆಚ್ಚು ಮಂದಿ ಇಲ್ಲ. ದೇವಾಲಯದ ವಾತಾವರಣದಲ್ಲಿ ನಾವು ಇರಲಿಕ್ಕೆ ಆಗುವುದಿಲ್ಲ. ಆದರೂ ಕೂಡ ನಿಮಗೆ ಕ್ರೈಸ್ತರಿಗೆ ನಾವು ವಿಶೇಷ ಒಂದು ಜಾಗ ನಾವು ಸೂಚಿಸಿಕೊಂಡು ಕೊಡ್ತೇನೆ. ಇಲ್ಲಲ್ಲಿ ಕೂಡ ಸ್ವಲ್ಪ ದೂರ ಇಲ್ಲಿ ಮೆಟ್ರೋ ಇದೆ, ಅಲ್ಲಿ ಎಲ್ಲ ಜನರು ಸೇರಿಸ್ಕೊಂಡು ನಿಮಗೆ ಪೂಜೆ ಮಾಡಲಿಕ್ಕೆ, ನಿಮಗೆ ಪುರಸ್ಕಾರ ವಿಧಿ ಮಾಡಲಿಕ್ಕೆ ಆಗುವುದು ಅಂದ್ಕೊಂಡು ಆಶ್ವಾಸನೆ ಕೊಟ್ಟಿದ್ದಾರೆ. ಮತ್ತು ಅದು ಆಶ್ವಾಸನೆ ನಿಮ್ಮಿಂದಲೂ ಕೂಡ ಬರುವುದು ಮತ್ತು ನಮಗೆ ಒಳ್ಳೆಯತನ ಆಗುವುದು ಅಂದ್ಕೊಂಡು ನಾವು ನೋಡಿಕೊಂಡು ಇರ್ತೇವೆ. ನಿಮಗೆ ನಾವು ಈಗಾಗಲೇ ಈ ಬಳಕೆಯನ್ನು, ನಮ್ಮ ಆಶೆಯನ್ನು ನಿಮ್ಮ ಮುಂದೆ ಇಡುತ್ತೇವೆ. ಅದೇ ರೀತಿಯಲ್ಲಿ ನಮ್ಮ ಶಿವಾಜಿನಗರ ಇಲ್ಲಿ ಮೆಟ್ರೋ ಸ್ಟೇಷನ್ ಬರುವುದಿದೆ, ಬಹಳ ಸಂತೋಷ. ಆದರೆ ಇಲ್ಲಿ ಲ್ಯಾಂಡ್ ಮಾರ್ಕ್ ಆಗಿದಂಥ ಈ ನಮ್ಮ ಮಾತೆ ಮರಿಯಮ್ಮನವರ ಈ ದೇವಾಲಯ ಮತ್ತು ಬಸಲಿಕಾದ ಹೆಸರಿನಲ್ಲಿ ಸೇಂಟ್ ಮೇರೀಸ್ ಮೆಟ್ರೋ ಸ್ಟೇಷನ್ ಅನ್ನು ಮಾಡಬೇಕೆಂದುಕೊಂಡು ನಾನು ಕೂಡ ನಿಮ್ಮಲ್ಲಿ ಇನ್ನೊಂದು ಸಲ ಹೋದ ವರ್ಷ ಕೂಡ ಕೇಳಿದ್ದೆ, ಈ ವರ್ಷ ಕೂಡ ನಾನು ಕೇಳ್ಕೊಂಡ್ಬರ್ತೇನೆ. ಒಳ್ಳೆಯದೆಂದರೆ ನಮ್ಮ ಕ್ರೈಸ್ತರು, ನಾವು ಅಲ್ಪಸಂಖ್ಯಾತರು ಕೂಡ ಎಲ್ಲ ಜನರ ಜೊತೆಗೆ ನಾವು ಸೇರ್ಕೊಂಡು ಬಂದಿದ್ದೀವಿ. ಇಲ್ಲಿ ನಮ್ಮ ಗಣಪತಿ ಹಬ್ಬ ಆಗಿದಾಗ ನಾವು ಕೂಡ ಸ್ವಲ್ಪ ಸಹಾಯ ಕೊಟ್ಟಿದ್ದೇವೆ. ನಮ್ಮ ಮುಸ್ಲಿಂ ಬಾಂಧವರ ಹಬ್ಬ ಮೊಹಮ್ಮದ್ ಪ್ರಾಫೆಟ್ ಮೈದಾ ಅವರ ಜನ್ಮ ದಿವಸದ ಹಬ್ಬ ಕೂಡ ನಾವು ಯಾವುದೂ ಥರದ ಅಡ್ಡ ಮಾಡಬಾರ್ದು, ಎಲ್ಲರಿಗೂ ಅವಕಾಶ ಕೊಡಬೇಕೆಂದುಕೊಂಡು ನಾವು ಕೂಡ ಹೇಳಿ ಜೊತೆ ಇದ್ದೇವೆ. ಮತ್ತು ಈ ಸಂವಿಧಾನದ ನಮ್ಮ ಈ ಕಟ್ಟಳೆ ಪ್ರಕಾರ ನಾವು ಕೂಡ ನಡೆಸ್ಕೊಂಡು ಬಂದಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳೇ, ಇವತ್ತು ನಮಗೆ ಬಹಳ ಸಂತೋಷ. ನಾನು ಹೇಳಿದ ಹಾಗೆ ಈ ರಾಜ್ಯದ ಒಂದು ತಂದೆ ಹಾಗೆ ನೀವು ಬಂದಿದ್ದೀರಿ. ಮತ್ತು ಆ ತಂದೆ ಸ್ಥಾನದಲ್ಲಿ ನಾವು ಕೂಡ ಕ್ರೈಸ್ತರು ಕೂಡ ನಮ್ಮ ಮಕ್ಕಳು, ನಮ್ಮ ಪ್ರಜೆಗಳು. ಮತ್ತು ನೀವು ನಮಗೆ ಕೊಟ್ಟಂಥ ಈ ಗೌರವ ನಮ್ಮ ಮಾತೆ ಮರಿಯಮ್ಮರಿಗೆ ಅಷ್ಟೇ ಅಲ್ಲ, ನಮ್ಮ ಸಮುದಾಯಕ್ಕೆ ಕೂಡ ನೀವು ಒಂದು ಗೌರವ ಕೊಟ್ಟಿದ್ದೀರಿ. ಬಹಳ ಥ್ಯಾಂಕ್ಸ್. We are very grateful to you. God bless you. May Mother Mary always guide and protect you. Thank you very much. ಪ್ರಿಯ ಸಹೋದರ ಸಹೋದರರೇ, ಈಗ ಮಾನ್ಯ ಶ್ರೀ ಮುಖ್ಯಮಂತ್ರಿಗಳು ತಮ್ಮ ಸಂದೇಶವನ್ನು ನಮ್ಮೆಲ್ಲರಿಗೆ ನೀಡುವರು.
ನಮ್ಮ ರಾಜ್ಯ ಕಂಡ ಒಂದು ಅಪರೂಪದ ರಾಜಕಾರಣಿ, ಜನರ ಮಧ್ಯದಿಂದ ಬಂದು ಜನರಿಗೋಸ್ಕರ ಕೆಲಸ ಮಾಡ್ತಾ ಇರ್ತಕ್ಕಂಥ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರೇ, ನಮ್ಮ ನೆಚ್ಚಿನ ಬೆಂಗಳೂರು ನಗರದ ಆರ್ಚ್ ಬಿಷಪ್ ಪೀಟರ್ ಮಚಾಡೋರವರೇ, ಹಿರಿಯರು ಇಂಧನ ಸಚಿವರಾದಂಥ KJ ಜಾರ್ಜ್ರವರೇ, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದಂಥ ನಸೀರ್ ಅಹಮದ್ರವರೇ, ಫಾದರ್ ಆರೋಗ್ಯ ಸ್ವಾಮಿ ಸೆಬಾಸ್ಟಿನ್ರವರೇ, ಇಲ್ಲಿ ನಡೆದಿರ್ತಕ್ಕಂಥ ಮಾತೆ ಮರಿಯಮ್ರವರ ಭಕ್ತಾದಿಗಳೇ, ಇವತ್ತು ನಾನು ಇಲ್ಲಿ ಬಂದಿರತಕ್ಕಂಥದ್ದು ಒಂದು ಶಾಸಕನಾಗಿ ಅಲ್ಲ, ತಮ್ಮ ಈ ಮಾತಾ ಮರಿಯಮ್ರವರ ಭಕ್ತನಾಗಿ ಇಲ್ಲಿ ಬಂದಿದ್ದೇನೆ. ತಮ್ಮ ಹಾಗೆ ಇಲ್ಲಿ ಆಶೀರ್ವಾದ ಪಡ್ಕೊಳ್ಳೋಕ್ಕೆ ನಾನು ಬಂದಿದ್ದೇನೆ. ಭಾಳ ಸಂತೋಷದ ವಿಷಯ ಏನಂದರೆ, ಪ್ರತಿ ವರ್ಷ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಪ್ರತಿ ವರ್ಷ ಈ ಸೆಂಟ್ ಮೇರೀಸ್ ಫೀಸ್ಟ್ಗೆ ತಪ್ಪದೇ ಬಂದೇ ಬರ್ತಾರೆ, ಹಾಜರಾಗ್ತಾರೆ, ಇಲ್ಲಿ ಆಶೀರ್ವಾದ ಪಡ್ಕೋತಾರೆ, ಮತ್ತು ಭಾಳ ಸಂತೋಷದಿಂದ ಇಲ್ಲಿಂದ ಹೋಗ್ತಾರೆ. ನಾನು ಯಾಕೆ ಹೇಳಕ್ಕೆ ಇಚ್ಛೆಪಡ್ತೀನಿ ಅಂದರೆ, ಶಿವಾಜಿನಗರ ಒಂದು ಐತಿಹಾಸಿಕವಾದಂಥ ಪ್ರದೇಶ, 250 ವರ್ಷದ ಇತಿಹಾಸ ಇರ್ತಕ್ಕಂಥ ಸಂತ್ ಮರಿಯಮ್ರವರ ಈ ದೇವಾಲಯ ಯಾವ ವಿಶಾಲತೆಯಿಂದ ಎಲ್ಲ ಸಮಾಜಕ್ಕೆ ಒಗ್ಗೂಡಿಸಿ, ಎಲ್ಲ ಧರ್ಮದವರಿಗೆ ಒಗ್ಗೂಡಿಸಿ, ಮಾತೆ ಮರಿಯಮ್ರವರ 10 ದಿನಗಳ ಕಾಲ ಒಂದು ಹಬ್ಬ, ಅಲ್ಲಿ ಲಕ್ಷಾಂತರ ಜನ ಭಕ್ತಾದಿಗಳು ಇಡೀ ರಾಜ್ಯದಿಂದ ಇಲ್ಲಿ ಪ್ರವಾಸ ಮಾಡಿ ಬಂದು ನಮ್ಮ ಶಿವಾಜಿನಗರ ಕ್ಷೇತ್ರದಲ್ಲಿ ಇಲ್ಲಿ ಇರ್ತಕ್ಕಂಥ ಈ ದೇವಾಲಯದಲ್ಲಿ ಬಂದು ತಮ್ಮ ಆರೋಗ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ಈ ವರ್ಷ ವಿಶೇಷ ಏನಂದರೆ, ಮೀಲಾದುನ್ ನಬಿ ಕಾರ್ಯಕ್ರಮವನ್ನು ಕೂಡ ಇದೇ 10 ದಿವಸದ ಒಳಗಡೆ ಬಂತು. ಗಣೇಶ ಹಬ್ಬ ಕೂಡ ಇದೇ 10 ದಿವಸದ ಬಂದು ಇಡೀ ದೇಶಕ್ಕೆ ಒಂದು ಮಾದರಿಯಾಗಿ ದೊಡ್ಡ ಹಂತದಲ್ಲಿ, ದೊಡ್ಡ ಪ್ರಮಾಣದಲ್ಲಿ ಗಣೇಶ ಹಬ್ಬವನ್ನು ನಾವು ಆಚರಣೆ ಮಾಡಿದ್ದೀವಿ, ದೊಡ್ಡ ಪ್ರಮಾಣದಲ್ಲಿ ಮೀಲಾದ್ ಹಬ್ಬವನ್ನು ಆಚರಣೆ ಮಾಡಿದ್ದೀವಿ. ಈ 10 ದಿವಸದ ಕಾಲ ದೊಡ್ಡ ಪ್ರಮಾಣದಲ್ಲಿ ಮಾತೆ ಮರಿಯಮ್ರವರ ಈ ಹಬ್ಬವನ್ನು ಕೂಡ ಆಚರಣೆ ಮಾಡ್ತಾ ಇದ್ದೀವಿ. ಇದೇ ಭಾರತ ದೇಶದ ನಿಜವಾದ ಸಂಸ್ಕೃತಿ ಅಂತ ನಾನು ಇವತ್ತು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಸನ್ಮಾನ್ಯ ಬಂಧುಗಳೇ, ಇವತ್ತು ವಿಶೇಷವಾದಂಥ ದಿನ. ನಮ್ಮ ಮುಖ್ಯಮಂತ್ರಿಗಳು ಯಾವ ಜಾತಿ ಯಾವ ಧರ್ಮವನ್ನು ನೋಡದೆ ಸಾಮಾನ್ಯ ಜನರಿಗೋಸ್ಕರ, ವಿಶೇಷವಾಗಿ ಬಡವರಿಗೋಸ್ಕರ, ದೀನ ದಲಿತರಿಗೋಸ್ಕರ, ವಿಶೇಷವಾಗಿ ಅತಿ ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು, ಯಾರಿಗೆ ಧ್ವನಿ ಇಲ್ಲ, ಯಾರಿಗೆ ಶಕ್ತಿ ಇಲ್ಲ, ಯಾರು ಕೇಳೋರಿಲ್ಲ, ಯಾರಿಗೆ ಉದ್ದೇಶಪೂರ್ವಕವಾಗಿ ಗುರಿ ಮಾಡಿ ನಾವು ಬೇರೆ ಸರ್ಕಾರಗಳು ಅಧಿಕಾರದಲ್ಲಿದ್ದಾಗ ನಾವು ಯಾವ ರೀತಿಯ ತೊಂದರೆಗಳನ್ನು ಅನುಭವಿಸಿದ್ದೀವಿ, ಆ ತೊಂದರೆಗಳನ್ನು ಎಲ್ಲವನ್ನು ಬಿಟ್ಟು ಮುಗಿಸಿ ಇವತ್ತು ಒಂದು ಫ್ರೀ ಆ್ಯಂಡ್ ಫೇರ್ ಸರ್ಕಾರ, ಎಲ್ಲರಿಗೂ ನ್ಯಾಯ ಕೊಡಬೇಕಂತಹ ಒಂದು ಉದ್ದೇಶ ಇಟ್ಕೊಂಡು, ಆ ಸಿದ್ಧಾಂತ ಇಟ್ಕೊಂಡು, ಆ ವಿಚಾರಧಾರೆ ಇಟ್ಕೊಂಡು ಇವತ್ತು ನಮ್ಮ ಮುಖ್ಯಮಂತ್ರಿಗಳಾದಂಥ, ನಮ್ಮ ನಾಯಕರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಒಂದು ಸರ್ಕಾರವನ್ನು ಕೊಡ್ತಾ ಇದ್ದಾರೆ. ಬಡವರ ಸರ್ಕಾರ, ಯಾರಿಗೆ ಧ್ವನಿ ಇಲ್ಲ, ಶಕ್ತಿ ಇಲ್ಲ, ಸ್ಥಾನಮಾನ ಇಲ್ಲ, ಗೌರವ ಇಲ್ಲ ಅಂಥ ಜನರಿಗೆ ಗೌರವ ಕೊಡ್ತಕ್ಕಂಥ, ಸ್ಥಾನಮಾನ ಕೊಡ್ತಕ್ಕಂಥ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಸರ್ಕಾರ ನಡೀತಾ ಇದೆ. ಅವರಲ್ಲಿ ಸ್ವತಃ ಬಂದಿದ್ದಾರೆ, ಮಾತೆ ಮರಿಯಮ್ರವರ ಆಶೀರ್ವಾದವನ್ನು ಕೇಳ್ಕೊಳ್ಳೋಕ್ಕೆ ಬಂದಿದ್ದಾರೆ. ತಮ್ಮನ್ನು ಎಲ್ಲರನ್ನು ಅವರು ಉದ್ದೇಶಿಸಿ ಮಾತನಾಡ್ತಾರೆ. ಅವ್ರಿಗೆ ವಿಶೇಷವಾಗಿ ನಮ್ಮ ಈ ಶಿವಾಜಿನಗರ ಐತಿಹಾಸಿಕವಾದಂಥ ಪ್ರದೇಶಕ್ಕೆ ಸ್ವಾಗತ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಮಾತೆ ಮರಿಯಮ್ಮ. ಈಗ ಮಾನ್ಯ ಶ್ರೀ ಮುಖ್ಯಮಂತ್ರಿಗಳು ನಮ್ಮೆಲ್ಲರನ್ನು ಉದ್ದೇಶಿಸಿ ತಮ್ಮ ಸಂದೇಶವನ್ನು ನೀಡುತ್ತಾರೆ. ಬೆಂಗಳೂರು ಕ್ರಿಶ್ಚಿಯನ್
ಮಹಾಧರ್ಮಕ್ಷೇತ್ರದ ಮಹಾ ಧರ್ಮಾಧ್ಯಕ್ಷರಾದಂಥ ಮಾನ್ಯ ಪೀಟರ್ ಮಚಾಡೋ ಅವರು, ಸಚಿವರಾದಂಥ KJ ಜಾರ್ಜ್ ಅವರ, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದಂಥ ನಜೀರ್ ಅಹಮದ್ ಅವರ, ಈ ಕ್ಷೇತ್ರದ ಶಾಸಕರಾದಂಥ ರಿಜ್ವಾನ್ ಅರ್ಷದ್ ಅವರ, ಫಾದರ್ ಸೆಬಾಸ್ಟಿಯಸ್ ಮುಖ್ಯಸ್ಥರು, ಫಾದರ್ ಸೆಬಾಸ್ಟಿಯಸ್ ಮುಖ್ಯಸ್ಥರು ಸೆಂಟ್ ಮೇರೀಸ್ ಚರ್ಚ್, ಎಲ್ಲ ಬಿಷಪ್ಗಳು, ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳ, ತಾಯಂದಿರ, ಯುವಕ ಮಿತ್ರರ, ಮಾಧ್ಯಮದ ಗೆಳೆಯರು, ಇವತ್ತು ನಾನು ಅತ್ಯಂತ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಸೆಪ್ಟೆಂಬರ್ 8ನೇ ತಾರೀಕು ಯೇಸು ಕ್ರಿಸ್ತವರ ತಾಯಿ ಸೆಂಟ್ ಮೇರೀಸ್ ಅವರ ಜನ್ಮದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಾಡಿನ ಜನತೆಗೆ ಮತ್ತು ನಿಮಗೆ ಸೆಂಟ್ ಮೇರೀಸ್ ಅವರ ಜನ್ಮದಿನೋತ್ಸವದ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇವೆ. ನಾನು ಮುಖ್ಯಮಂತ್ರಿಯಾಗಿ ಪ್ರತಿ ವರ್ಷ ತಪ್ಪದೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಬಹಳ ಜನ ಅರ್ಕೆಯನ್ನು ಒಪ್ಕೊಳ್ತಾರೆ. ಇಲ್ಲಿ ಅರ್ಕೆ ಹೊತ್ತು ಹರಕೆ ತೀರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಪ್ರತಿಯೊಬ್ಬರೂ ಕೂಡ ದೈಹಿಕವಾಗಿ, ಮಾನಸಿಕವಾಗಿ ಆರೋಗ್ಯ ಕೊಡಲಿ ಅಂತೇಳಿ ತಾಯಿ ಸೆಂಟ್ ಮೇರಿ ಅವರನ್ನ ಪ್ರಾರ್ಥನೆ ಮಾಡ್ತಾರೆ. ಅದಕ್ಕೋಸ್ಕರನೇ ಸೆಂಟ್ ಮೇರಿ ಅವರಿಗೆ ಆರೋಗ್ಯ ಮಾತೆ ಅಂತ ಕೂಡ ಕರಿತೀವಿ. ತಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ದೊರಕಲಿ ಅಂತೇಳಿ ನಾನು ಕೂಡ ಸೆಂಟ್ ಮೇರಿಯವರಲ್ಲಿ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ದೇಶದಲ್ಲಿ ಅನೇಕ ಧರ್ಮಗಳಿದ್ದಾವೆ, ಅನೇಕ ಜಾತಿಗಳಿದ್ದಾವೆ, ಅನೇಕ ಸಂಸ್ಕೃತಿಗಳಿದ್ದಾವೆ.
ನಾವು ವಿವಿಧತೆಯಲ್ಲಿ ಏಕತೆಯನ್ನು ಸಾಧನೆ ಮಾಡಬೇಕು. ಇದರಲ್ಲಿ ನಮ್ಮ ಸರ್ಕಾರ ಬಲವಾದಂಥ ನಂಬಿಕೆಯನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಎಲ್ಲ ಧರ್ಮಗಳು ಕೂಡ ಒಂದೇ ಗೌರವದಿಂದ, ಸಮಾನ ಗೌರವದಿಂದ ಕಾಣ್ತಕ್ಕಂಥ ವ್ಯವಸ್ಥೆಯಲ್ಲಿ ನಮ್ಮ ಸರ್ಕಾರ ಬದ್ಧತೆಯನ್ನು ಇಟ್ಕೊಂಡಿದೆ. ನಮಗೆ ಎಲ್ಲ ಧರ್ಮಗಳು ಒಂದೇ. ಅನೇಕ ಜನ ಸಮಾಜ ಸುಧಾರಕರು ಜಾತಿ ಹೋಗ್ಬೇಕು, ವರ್ಗ ಹೋಗ್ಬೇಕು, ನಾವೆಲ್ಲರೂ ಕೂಡ ಮನುಷ್ಯತ್ವದಿಂದ ಬಾಳಬೇಕು ಅಂತಕ್ಕಂಥದ್ದೇ ಎಲ್ಲ ಧರ್ಮಗುರುಗಳು ಕೂಡ ಬೋಧನೆ ಮಾಡಿರ್ತಕ್ಕಂಥ ವಿಚಾರ. ಇಷ್ಟೊಂದು ಧರ್ಮ ಜಾತಿಗಳಿರ್ತಕ್ಕಂಥ ದೇಶದಲ್ಲಿ ನಮಗೆ ಸಹಿಷ್ಣುತೆ ಬರಬೇಕು. ಬೇರೆ ಜಾತಿಯವರನ್ನ ಗೌರವದಿಂದ ಕಾಣ್ತಕ್ಕಂಥ, ಬೇರೆ ಧರ್ಮಗಳನ್ನು ಗೌರವದಿಂದ ಕಾಣ್ತಕ್ಕಂಥ ಸಹಿಷ್ಣುತೆ ಬರಬೇಕು ಅಂತಕ್ಕಂಥದ್ದೇ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು. ನಮ್ಮ ಸಂವಿಧಾನವೂ ಕೂಡ ಅದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತದೆ. ಸಹಿಷ್ಣುತೆ ಅದು ಇದ್ದಾಗ ಮಾತ್ರ ಮನುಷ್ಯತ್ವ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಸಹಿಷ್ಣುತೆ ಬರದೇ ಹೋದರೆ ಮನುಷ್ಯತ್ವ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರನೇ ಪ್ರೀತಿ, ವಿಶ್ವಾಸ ಪ್ರತಿಯೊಬ್ಬರಿಗೂ ಕೂಡ ಬರಬೇಕು. ಯಾವಾಗಲೂ ಕೂಡ ನಮ್ಮಲ್ಲಿ ದ್ವೇಷ ಇರಬಾರದು. ಯಾವ ಜಾತಿಯವರಾಗಿರಲಿ, ಯಾವ ಧರ್ಮದವರಾಗಿರಲಿ, ಅವರೆಲ್ಲ ಮನುಷ್ಯರೇ. ಅದಕ್ಕೋಸ್ಕರ ಹೇಗೆ ನಮ್ಮ ಧರ್ಮದವರನ್ನ, ನಮ್ಮ ಜಾತಿಯವರನ್ನು ನಾವು ಪ್ರೀತಿಯಿಂದ ಕಾಣ್ತೇವೆ, ಅದೇ ರೀತಿ ಬೇರೆ ಧರ್ಮದವರನ್ನ, ಬೇರೆ ಜಾತಿಯವರನ್ನ ಪ್ರೀತಿ ವಿಶ್ವಾಸದಿಂದ ಕಾಣ್ತಕ್ಕಂಥ ಮನೋಭಾವವನ್ನು ಬೆಳೆಸ್ಕೊಳ್ತಕ್ಕಂಥದ್ದೇ ನಾವು ಸಹಿಷ್ಣುತೆಯನ್ನು ಬೆಳೆಸ್ಕೊಳ್ತಕ್ಕಂಥ ಪ್ರವೃತ್ತಿ ಇರ್ತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯೇಸು ಕ್ರಿಸ್ತರು ಶಾಂತಿ ಮತ್ತು ಕರುಣೆಯನ್ನು ಬೋಧಿಸಿದರು. ನಾವು ಅದಕ್ಕೋಸ್ಕರವಾಗಿ ಸಮಾಜದಲ್ಲಿ ಶಾಂತಿ ಕರಡ್ತಕ್ಕಂಥ ಕೆಲಸವನ್ನು ಯಾರೂ ಮಾಡಬಾರದು. ಪ್ರತಿಯೊಬ್ಬರು ಕರುಣೆಯಿಂದ ಇರಬೇಕು. ಅದಕ್ಕೆ ಬಸವಣ್ಣವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ದಯೆ ಇಲ್ಲದ ಧರ್ಮವ್ಯಾವುದಯ್ಯ, ದಯೆಯೇ ಧರ್ಮದ ಮೂಲವಯ್ಯ ಅಂತೇಳಿ ಬಸವಣ್ಣವರು ಬಹಳ ಸ್ಪಷ್ಟವಾಗಿ 12ನೇ ಶತಮಾನದಲ್ಲೇ ಹೇಳಿದರು. 12ನೇ ಶತಮಾನದಲ್ಲಿ ದಯೆ ಇಲ್ಲದ ಧರ್ಮವ್ಯಾವುದಯ್ಯ, ದಯೆಯೇ ಧರ್ಮದ ಮೂಲವಯ್ಯ. ಅದನ್ನೇ ಯೇಸು ಕ್ರಿಸ್ತ ಅವರು ಕೂಡ ಹೇಳ್ತಾರೆ, ಬುದ್ಧನೂ ಕೂಡ ಹೇಳ್ತಾರೆ, ನಮ್ಮ ಸಂವಿಧಾನವೂ ಕೂಡ ಹೇಳ್ತದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಹೇಳ್ತಾರೆ, ಗಾಂಧೀಜಿಯವರು ಕೂಡ ಹೇಳ್ತಾರೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು. ಪ್ರತಿಯೊಬ್ಬರು ಕೂಡ ನಾವೆಲ್ಲ ಮನುಷ್ಯರು ಅಂತಕ್ಕಂಥ ಭಾವನೆಯಿಂದ ಬಾಳ್ತಕ್ಕಂಥದ್ದೇ ಅತ್ಯಂತ ಅಗತ್ಯ, ಅನಿವಾರ್ಯ ಅಂತಕ್ಕಂಥದ್ದನ್ನು ಇವತ್ತು ನಾವೆಲ್ಲರೂ ತಿಳ್ಕೋಬೇಕಾಗ್ತದೆ. ನಾವು ಎಲ್ಲರೂ ಕೂಡ ಈ ಸೆಂಟ್ ಮೇರಿಯವರ ಜನ್ಮದಿನೋತ್ಸವದಿಂದ ಶಕ್ತ ಮಾಡೋಣ, ನಾವು ಮನುಷ್ಯರಾಗಿ ಬಾಳೋಣ, ಬೇರೆ ಧರ್ಮದವರನ್ನು ಪ್ರೀತಿಸೋಣ, ಸೌಹಾರ್ದತೆಯಿಂದ ಬದುಕತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡೋಣ. ಯಾವ ಕಾರಣಕ್ಕೂ ಕೂಡ ಅಶಾಂತಿಯನ್ನು ಉಂಟು ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ಜೀವನದಲ್ಲಿ ಮಾಡಲ್ಲ ಅಂತಕ್ಕಂಥ ಮಾತುಗಳನ್ನು ಇವತ್ತು ನಾವು ಪ್ರತಿಜ್ಞೆಯನ್ನು ಸ್ವೀಕಾರ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.
ಸೊ ಅದನ್ನು ಮಾಡಿದ್ರೆ ಬಹುಶಃ ಸಮಾಜದಲ್ಲಿ ಶಾಂತಿ ನೆಮ್ಮದಿ ತರಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು. ಎಲ್ಲ ಧರ್ಮದವರು ಕೂಡ ಒಟ್ಟಾಗಿ ಅಣ್ಣ ತಮ್ಮಂದಿರಂತೆ ಬದುಕ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಈ ಸಂದರ್ಭದಲ್ಲಿ ಪೀಟರ್ ಮಚೌಡ ಅವರು ಹೇಳಿರ್ತಕ್ಕಂಥ ಕೆಲವು ವಿಚಾರಗಳಿದ್ದಾವಲ್ಲ, ಆಂಟಿ ಕನ್ವರ್ಷನ್ ಬಿಲ್ ಅದ್ರ ಬಗ್ಗೆ ಲೀಗಲ್ ಒಪಿನಿಯನ್ ತಗೊಂಡು ಕೂಡಲೇ ಅದಕ್ಕೆ ಅಗತ್ಯ ಕ್ರಮವನ್ನು ತಗೊಳ್ತೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ 6/1/2025 ನಾವು ಕರ್ನಾಟಕ ಕ್ರಿಶ್ಚಿಯನ್ ಅಭಿವೃದ್ಧಿ ಪ್ರಾಧಿಕಾರವನ್ನು ಮಾಡಿದ್ದೇವೆ. 6/1/2025 ಅದರ ಮೂಲಕ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಬಡವರು ಯಾರಿದ್ದಾರೆ, ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂಥ ಬಡವರು ಯಾರಿದ್ದಾರೆ, ಆ ಬಡವರನ್ನು ಮೇಲಕ್ಕೆ ಎತ್ತಕ್ಕಂಥ, ಆರ್ಥಿಕವಾಗಿ ಸಾಮಾಜಿಕವಾಗಿ ಮೇಲಕ್ಕೆ ಎತ್ತಿ ಅವ್ರನ್ನೂ ಕೂಡ ಮುಖ್ಯವಾಹಿನಿಗೆ ತರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ನಾವು ಅನೇಕ ಗ್ಯಾರಂಟಿ ಯೋಜನೆಗಳನ್ನು ಮಾಡಿದ್ದೀವಿ. ಅದಕ್ಕೆ ಧರ್ಮ ಇಲ್ಲ, ಜಾತಿ ಇಲ್ಲ, ಪಕ್ಷ ಇಲ್ಲ. ಎಲ್ಲ ಪಕ್ಷದ ಎಲ್ಲ ಜಾತಿಯ ಜನರು ಕೂಡ ಬಡವರು, ಎಲ್ಲ ಧರ್ಮದ ಬಡವರು, ಎಲ್ಲ ಪಕ್ಷದ ಬಡವರು, ಅವರೆಲ್ಲರೂ ಕೂಡ ಈ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳಾಗ್ಬೋದು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸುಮಾರು ಇಲ್ಲಿವರೆಗೆ ಈ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ಕೊಟ್ಟ ಮೇಲೆ ನಾವು ಸುಮಾರು 1,00,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ. 1,00,000 ಕೋಟಿ ರೂಪಾಯಿಗಳನ್ನು. ಇದರ ಉದ್ದೇಶ ಅಸಮಾನತೆ ಇದೆ ನಮ್ಮ ಸಮಾಜದಲ್ಲಿ. ಯಾವ ಧರ್ಮದವರೇ ಆಗಿರಲಿ, ಯಾವ ಜಾತಿಯವರೇ ಆಗಿರಲಿ, ಅಸಮಾನತೆ ಇರ್ತಕ್ಕಂಥ ಸಮಾಜದಲ್ಲಿ ನಾವು ಅಸಮಾನತೆಯನ್ನು ಹೋಗಲಾಡಿಸ್ತಕ್ಕಂಥ ಕೆಲಸ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ಇದನ್ನು ಮಾಡಿದ್ದೇವೆ. ಈ ಸಾರಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ, ಅಭಿವೃದ್ಧಿ ನಿಗಮ 250 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೀವಿ. ಈಗಾಗಲೇ 85 ಕೋಟಿಗಳನ್ನು ಬಿಡುಗಡೆ ಮಾಡಿದ್ದೀವಿ. ಉಳಿಕೆ ಹಣವನ್ನು ಕೂಡ ಈ ವರ್ಷ ಬಿಡುಗಡೆ ಮಾಡುತ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಆಮೇಲೆ ಸೆಂಟ್ ಮೇರಿಯವರ ಹೆಸರಿನಲ್ಲಿ ಒಂದು ಮೆಟ್ರೋ ರೈಲ್ವೆ ಸ್ಟೇಷನ್ಗೆ ಹೆಸರಿಡಬೇಕು ಅಂತಕ್ಕಂಥ ಮಾತನ್ನು ಪ್ರಸ್ತಾಪ ಮಾಡಿದ್ದಾರೆ. ನಾನು ರಿಜ್ವಾನ್ ಜೊತೆ ಮಾತಾಡಿದ್ದೀನಿ. ಯಾಕೆಂದರೆ ರಿಜ್ವಾನ್ ಈ ಕಾನ್ಸ್ಟಿಟ್ಯೂನ್ಸಿಯನ್ನು ಎಲ್ಲಿಡಬೇಕು ಅಂತಕ್ಕಂಥದ್ದನ್ನು ಹೇಳಿದ್ರೆ ನಾನು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತೇನೆ ಅಂತಕ್ಕಂಥ ಮಾತುಗಳಿಂದ ಅರಬಿಕಲ್ಲಿದೆ. ಅದನ್ನು ನಾನೇ ಮಾಡೋದಿಲ್ಲ. ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡೋದು, ಕೇಂದ್ರ ಸರ್ಕಾರದಿಂದ ಶಿಫಾರಸಾಗಿ ಬಂದ ಮೇಲೆ, ಅವರು ಒಪ್ಪಿಗೆಯಾಗಿ ಬಂದ ಮೇಲೆ ನಮ್ಮ ರಾಜ್ಯ ಸರ್ಕಾರ ಅದನ್ನು ಘೋಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ತಾಯಿ ಮೇರಿಯವರು ನಮ್ಮೆಲ್ಲರಿಗೂ ಆಯುಸ್ಸು ಆರೋಗ್ಯವನ್ನು ಕೊಡಲಿ, ನಿಮ್ಮೆಲ್ಲರಿಗೂ ಕೊಡಲಿ ಅಂಥೇಳಿ ಪ್ರಾರ್ಥನೆಯನ್ನು ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸೆಂಟ್ ಮೇರಿ.
ಮಾನ್ಯ ಶ್ರೀ ಮುಖ್ಯಮಂತ್ರಿಗಳೇ, ನಿಮ್ಮ ಪ್ರೀತಿಯ ಸಂದೇಶಕ್ಕಾಗಿ ನಮ್ಮ ಪ್ರೀತಿಯ ಕೃತಜ್ಞತೆಗಳು. ಈಗ ನಮ್ಮ ಮಹಾಧರ್ಮದಕ್ಷರಾದ ಪರಮ ಪೂಜ್ಯ ಪೀಠಮಾಚಾರ್ಯರವರು ಮಾತೆ ಮರಿಯಮ್ಮನವರ ಅಲಂಕೃತ ತೇರನ್ನು ಪವಿತ್ರೀಕರಿಸುತ್ತಾರೆ. In the name of the Father, and of the Son, and of the Holy Spirit. Amen. Our help is in the name of the Lord, who made heaven and earth. The Lord be with you. Let us pray. God, our loving Father, we humbly ask you to bless this decorated car carrying the statue of Mary, whom we invoke as the Blessed Virgin Mary. May we who participate in this procession have your special protection and strive to carry out the plan of God in our lives. Hear the prayers of your children who will invoke your name through this devotion. We make this prayer through Christ our Lord. ಸರ್ವೋತ್ತರರ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೀಡುಗಳಿಂದ ನಮ್ಮನ್ನು ರಕ್ಷಿಸಿರಿ. ಕರ್ತನು ನಿಮ್ಮೊಂದಿಗಿರಲಿ. ಸರ್ವಶಕ್ತ ದೇವರಾದ ಪಿತ, ಸುತ ಮತ್ತು ಪವಿತ್ರ ಆತ್ಮ ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್. ಪ್ರೀತಿಯ ಮುಖ್ಯಮಂತ್ರಿಗಳೇ, ಕೆ.ಜೆ. ಜಾರ್ಜ್ ಸರ್ ಹಾಗೂ ರಿಜ್ವಾನ್ ಸರ್, ನಜೀರ್ ಸರ್, ಆರ್ಚ್ ಬಿಷಪ್ ಪೀಟರ್ ಮಚಾದೋ ಹಾಗೂ ಗುರುವರಿಯರೇ, ನನ್ನ ಸಹೋದರ ಸಹೋದರಿಯರೇ, ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳು ನಮ್ಮೊಂದಿಗೆ ನಮ್ಮ ಪ್ರೀತಿಯಲ್ಲಿ ಭಾಗವಹಿಸಲು ಹಾಗೂ ಅತ್ಯುನ್ನತವಾದ ಸೇವೆಯನ್ನು ಅವರು ಈ ರೀತಿ ಮಾಡಲು, ನಮ್ಮನ್ನು ಕುರಿತು ಒಂದೆರಡು ಮಾತನ್ನು ಆಡಲು ನಮ್ಮೊಂದಿಗೆ ಬಂದು ಸಮಯವನ್ನು ಕಳೆದು ನಮ್ಮನ್ನು ಆಶೀರ್ವದಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಲ್ಲಿ ಅವರೊಂದಿಗೆ ಬಂದಂತಹ ಕೆ.ಜೆ. ಜಾರ್ಜ್ ಸರ್ ಹಾಗೂ ರಿಜ್ವಾನ್ ಸರ್ ಹಾಗೂ ನಜೀರ್ ಅಹಮದ್ ಅವರು ಹಾಗೂ ಇನ್ನಿತರ ಎಲ್ಲ ಮುಖ್ಯಸ್ಥರುಗಳು ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಗುರುಗಳಿಗೆ, ಪ್ರಿಯ ಸಹೋದರ ಸಹೋದರಿಯರೆಲ್ಲರಿಗೂ ಕೂಡ ನನ್ನ ಹೃದಯಾಳದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ತೇರಿನ ಮೆರವಣಿಗೆಯಲ್ಲಿ ದಯವಿಟ್ಟು ಭಕ್ತಿಯಿಂದ ಭಾಗವಹಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಿನ್ನೆ ಹೇಳಿದ ಹಾಗೆ ದಯವಿಟ್ಟು ಯಾರು ಪಟಾಕಿಗಳನ್ನು ಬಳಸಬೇಡಿ, ಪರಿಸರವನ್ನು
ಪರಿಶುದ್ಧವಾಗಿ ಕಾಪಾಡಿಕೊಳ್ಳುವಂತೆಯೂ ಹಾಗೂ ನಮ್ಮ ಭಕ್ತಿಯುತ ಕಾರ್ಯಗಳಲ್ಲಿ ಪ್ರಾರ್ಥನೆಯೊಂದಿಗೆ ಈ ಮೆರವಣಿಗೆಯಲ್ಲಿ ಭಾಗವಹಿಸಬೇಕಾಗಿಯೂ ನಾನು ನಿಮ್ಮಲ್ಲಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಆವೆ ಮರಿಯ. ಆವೆ ಆವೆ ಮರಿಯ. ಆವೆ 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 ಮರಿಯ. ಸ್ವರ್ಗದ ರಾಣಿ ನಾವು ನಿಮ್ಮನ್ನು ಹೊರಡುವೆ ಎಂದೆಂದು ಹರುಷದಿಂದ. ಎಲ್ಲರೂ ಕರಗಳ ಮೇಲೆ ಎತ್ತಿ ಆವೆ 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 ಮರಿಯ. ಆವೆ 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 ಮರಿಯ. Immaculate Mary, our hearts are all thine. Protect us, thy children, whom we love thou shrine. ಎಲ್ಲರೂ ಸಾಲಿಸಿವೆ. ಆವೆ 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 ಮರಿಯ. ಆವೆ 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 ಮರಿಯ. ಆವೆ ಮರಿ ಸ್ಟೆಲ್ಲಾ ಡೆ ಮಾಟೆರನಾ. ಆವೆ ಸೆಂಪೆರಿಗೋ ಫೆಲಿಕ್ಸೆಲಿ ಪೋರ್ಟಾ. ಕಾಪಿಗೆರಲಸೆ. ಆವೆ 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 ಮರಿಯ. ಆವೆ 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 ಮರಿಯ. ಮಾಸಿಲ್ಲ ಕನ್ನಿ ಮಾಡವೆ ಒಮ್ಮೆ. ನೀಸರಿಲ್ಲದೆಯ ನೀಸರೆ ஆவானிவரும் சேர்ந்து வாழ்க 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 மரியா. வாழ்க 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 மரியே. ಸ್ವರ್ಗದ ರಾಣಿಯೇ ನಾವು ನಿಮ್ಮನ್ನು ಹೊಗಳುವೆ
Hail Mary, full of grace, the Lord is with you. Blessed are you among women, and blessed is the fruit of your womb, Jesus. Holy Mary, Mother of God, pray for us sinners, now and at the hour of our death. Amen. அருள் நிறைந்த மரியே வாழ்க, ஆண்டவருடனே பெண்களுக்கு ஆசீர்வதிக்கப்பட்டவள் நீரே, இந்த திருவரின் கனியாக இயேசுவும் ஆசீர்வதிக்கப்பட்டவரே. திருவரின் மரியே, இறைவனுக்கு தாயே, பாவிகளாக எங்களுக்காக இப்பொழுதும் எங்கள் இறப்பின் வேளையிலும் வேண்டிக் கொள்ளும். ஆமென். அன்புக்குரியவர்களே, விசேஷமாக இப்பொழுது இந்த தேர் இதோ ஆரம்பப்படுத்தப்பட போகிறது. எனவே எல்லாரும் பக்தி விசுவாசத்தோடு இந்த தேர்தலில் பங்கேற்போம். எல்லாரும் கருத்திலே ஜுமால் வைத்துக் கொண்டு நாம் ஜெபித்த வண்ணமாக செல்ல வேண்டும். 9 நாட்களாக நமக்காக ஜெபித்தோம், குடும்பங்களுக்காக ஜெபித்தோம். இன்று நம்முடைய சுபாசையில் எல்லாருக்கும், நம்முடைய இந்த பாங்கப்பட்டவர்கள் எல்லாருக்காகவும் ஜெபிக்க வேண்டும். எனவே எல்லாரும் பக்தியோடு விசுவாசோடும் இதில் பங்கேற்க வேண்டும். இதோ எல்லா சிறுவர் முதல் வாலிபர்கள், இதோ தம்பதியர்கள், எல்லா முடிந்தவர்கள் அனைவரும் இதில் பங்கெடுப்போம். ஆண்டவருடைய ஆசீர்வாதம் எல்லாரும் கிடைக்க வேண்டும். பிரிய ಸಹೋದರ ಸಹೋದರಿಯರೇ, ಇವತ್ತಿನ ಮೆರವಣಿಗೆಯಲ್ಲಿ ಭಾಗವಹಿಸೋಣ. ಭಕ್ತಿ ವಿಶ್ವಾಸದಿಂದ ಭಾಗವಹಿಸಬೇಕು. ಎಲ್ಲರ ಕರದಲ್ಲಿ ಜಪಸ್ವರ ಇಟ್ಟುಕೊಂಡು ಎಲ್ಲರಿಗೆ ಪ್ರಾರ್ಥನೆ ಮಾಡಬೇಕು. ನಾವು 9 ದಿನಗಳಲ್ಲಿ ನಮಗಾಗಿ ಕುಟುಂಬಗಳಿಗಾಗಿ ಪ್ರಾರ್ಥನೆ ಮಾಡಿದ್ದೇವೆ. ಇವತ್ತು ಎಲ್ಲರೂ ಆಶೀರ್ವದಿಸಬೇಕು. ಎಲ್ಲ ಆಶೀರ್ವಾದಗಳು ದೇವರು ಸುರಿಸಬೇಕು ಇವತ್ತಿನ ಮೂಲಕ ಎಂದು ಎಲ್ಲರೂ ಭಕ್ತಿ ವಿಶ್ವಾಸದಿಂದ ಪ್ರಾರ್ಥಿಸೋಣ. Dear brothers and sisters, today is an important day on this feast day. As we wish everybody happy feast of Mother Mary, so we have to pray for everyone. So let's all take part in this procession. Everybody has to take part. Everyone has to pray. Main thing it is, we have to pray for everyone. All these 9 days we pray for our intentions, for our family intentions, various intentions. Today especially pray for everyone, that Lord may bless all the people, the children, the youths, the couples, elders, those who are sick, especially for all the sick people you are going to pray today as we say hallelujah. Hallelujah. அனைவரும் நேரத்திலே இருபத்தை புறப்பட்டுக் கொண்டிருக்கிறது. எல்லாரும் சேர்ந்து இந்த விசேஷமான தேர் மூலமாக எல்லாரையும் ஆண்டு ஆசீர்வதிக்க வேண்டும் என்று இன்னொரு முறை எல்லாரும் சேர்ந்து அன்னையை வாழ்த்துவோம். ಎಲ್ಲರೂ ಸೇರಿ ನಮ್ಮ ಮಾತೆ ಮರೆಯಲು ಹೊಳ್ಳಿ ಇದು ವಿಶೇಷವಾದ ಆಶೀರ್ವಾದಗಳನ್ನು ಎಲ್ಲರೂ ಪಡೆಯಬೇಕೆಂದು ಹಾಡೋಣ. ಸ್ವರ್ಗದ ರಾಣಿ ನಾನು ನಿಮ್ಮನ್ನು ಹೊಗಳುವೆ ಎಂದೆಂದು ಹರುಷದಿಂದ. ಎಲ್ಲರ ಕರಗಳ ಮೇಲೆ ಎತ್ತಿ ಗಟ್ಟಿಯಾಗಿ ಆವೆ 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 ಮಾರಿಯಾ ಆವೆ 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 ಮಾರಿಯಾ ಮಾಸಿಲ್ಲ கண்ணி மாறாவே உம்மே நேசமில்லாதவர் நீசரே ஆவா. எல்லாரும் கரங்களை மேல வைத்து வந்து கொண்டிருக்கிறது. ஆவே 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 மாரியா ஆவே
it's going with the powerful ellaru seri. It's so ellarum say ellaru seri. Ave, Ave, Ave Maria, Ave, Ave, Ave Maria. அனைவரும் நேரத்திலே இதோ நம்முடைய கரங்களை தட்டி இதோ பேர் இப்பொழுது நம்முடைய ஆலயத்தில் வெளியே புறப்பட்டிருக்க எல்லாரும் கரங்களை தட்டி இதோ ஆண்டவர் விசேஷமான ஆசீர்வாதங்களை இதோ 10 நாட்களுக்கு பொழிந்திருக்கிறார். எனவே அந்த ஒரு சந்தோஷத்தோடு அனைவரும் சேர்ந்து Ave Maria Stella de Mater Alma Ave Semperibus Felix Eli Potale. Let's all raise our hands. Ave, Ave, Ave Maria, Ave, Ave, Ave Maria. அனைவரும் நேரத்திலே இதோ தேரோடு நாம் சொல்லுகிற பொழுது அதே பக்தி விசுவாசோடு பங்கேற்போம். பிரியா சகோதர சகோதரியரே, ಇವರು ತೇನ ಮೇಲೆ ಮೇಲೆ ಕೇಳಿಲ್ಲ ಭಕ್ತಿ ವಿಶ್ವಾಸದಿಂದ ಭಾಗವಹಿಸೋಣ. My dear brothers and sisters, already the chariot is on the way. You can see the very beautiful chariot. Let's all put our hands together and thank all those who worked for it. It's a wonderful chariot. Really, it's a very beautiful. Our Mother Mary is shining in this chariot. All join together and thank God for this wonderful day, wonderful feast. God has blessed every one of us. We thank Him. Thank you, Jesus. Thank you, Jesus. Thank you, Jesus. Thank you, Jesus. Nandri Yeshuve, Nandri Yeshuve, Nandri Yeshuve, Nandri Yeshuve, Stotra Yeshuve, Stotra Yeshuve, Stotra Yeshuve, Stotra Yeshuve. ಎಲ್ಲರೂ ಜೋರಾಗಿ ಚಪ್ಪಾಳೆಯನ್ನು ಸಾರಿ ನಾವು ನಮ್ಮ ದೇವರಿಗೆ ನಮ್ಮ ಕೈಕ ದೇವರಿಗೆ ಸಲ್ಲಿಸೋಣ. கரங்கள் வல்லமையாக தட்டி நம்முடைய பிதாவை ஆண்டவரே இயேசு கிறிஸ்துவையும் ஆவியானவரையும் மரியாதையும் வாழ்த்துவோமாக. இந்த நேரத்தில் விசேஷமான ஆசீர்வாதங்கள் எல்லாரும் பெற வேண்டும் என்று எல்லாரும் சேர்ந்து ஜெபிப்போம். அருள் நிறைந்த மரியே வாழ்க, ஆண்டவருடனே பெண்களுக்கு ஆஸ்வதிக்கப்பட்டவள் நீரே, இந்த திருவன் கனியாக இயேசு ஆஸ்வதிக்கப்பட்டவரே. ನಮ್ಮ ಮನೆ ಗರ್ಭಸಾರ ಪೂರ್ಣೆ ಕರ್ತನ ಮುನ್ನ ಇದ್ದಾರೆ, ಸ್ತ್ರೀಯಲ್ಲಿ ನೀವು ಧನ್ಯರು ಮತ್ತು ಫಲವಾದ ಯೇಸು ಧನ್ಯರು. ಪಾಪಗಳಿಗಾಗಿರುವ ನಮಗೆ ಈಗಲೂ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. Hail Mary, full of grace, the Lord is with you. Blessed are you among women, and blessed is the fruit of your womb, Jesus. Holy Mary, the Mother of God, pray for us sinners, now and at the hour of our death. Amen. Glory be to the Father, and to the Son, and to the Holy Spirit, as it was in the beginning, is now, and ever shall be, the world without end. Amen. அன்புக்குரியவர்கள், இப்பொழுது தேர் போய் கொண்டிருக்கிறது. இதோ நீங்கள் செபித்த வண்ணமாகவே நீங்கள் இதிலே
ಇದು ಪಂಗೇರ್ಪು ಕೇಳಿಕೊಳ್ಳುகிறேன். ಪ್ರಿಯ ಸಹೋದರ ಸಹೋದರಿಯರೇ, ಎತ್ತೆಯ ಮೆರವಣಿಗೆಯಲ್ಲಿ ಎಲ್ಲರೂ ಭಾಗವಹಿಸುತ್ತೀರಾ? ಸಂತೋಷವಾಗಿದೆ. ಆದ್ದರಿಂದ ಎಲ್ಲರೂ ವಿಶ್ವಾಸ ಭಕ್ತಿಯಿಂದ ಇದರಲ್ಲಿ ಭಾಗವಹಿಸೋಣ. Dear brothers and sisters, it's a wonderful thing to see everybody is participating in this procession. It's a great joy. So with the joy, we'll take part in this procession, and to see finally after the procession we'll be having Blessed Sacrament, adoration will be there, and also benediction will be there. I request everybody to come and take the blessings and return home with joy, peace and happiness. And also especially today, yesterday we prayed, day first we prayed, all 3 days especially we prayed for all the sick people, and today many will be healed during this Eucharist adoration. So I request everybody to come and pray, and you have to pray for everyone, those who are here, those who are in the house, those who are in the hospitals. We pray for everyone. The Lord will bless every one of us. കാണാൻ